ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಆಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಬೌಲರ್ ಗಳೇ ಪುಡಿ ಪುಡಿ. ಸ್ಟಾರ್ ಬೌಲರ್ ಗಳಿಂದ ಹೆಸರಾಗಿರುವಂತ ಮ್ಯಾಟ್ ಹೆನ್ರಿ, ಖಲೀಲ್ ಅಹ್ಮದ್ ಧ್ವಂಸ ಆದ್ರ ಅಂತಾನೆ ಹೇಳ್ಬಹುದು ವೈಭವ್ ಸೂರ್ಯವಂಶಿ ಎದುರು. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಮಾಡಿದ್ರು ಮತ್ತು ಈ ಹುಡುಗನಿಗೆ 15 ವರ್ಷ ಅಂತ ಎಲ್ಲಾ ಕ್ರಿಕೆಟ್ ಪ್ರೇಕ್ಷಕರಾದ್ರೆ ಕೇಳ್ತಾ ಇದ್ರು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡಿದ್ರು. ಇನ್ನು ವೈಭವ್ ಸೂರ್ಯವಂಶಿ ಆಟ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಯಿತು ಮತ್ತು ಸಲ್ಯೂಟ್ ಕೂಡ ಮಾಡಿದ್ರು. ಆ ರೇಂಜ್ ಗೆ ಬ್ಯಾಟಿಂಗ್ ಆಡಿದ್ರು ವೈಭವ್ ಸೂರ್ಯವಂಶಿ. ಕೇವಲ 17 ಬಾಲ್ ಅಲ್ಲಿ 52 ರನ್ ಆದ್ರೆ ಹೊಡಿತಾರೆ. 305 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಹೇಗಿತ್ತು ವೈಭವ್ ಅವರ ಅಬ್ಬರ CSK ವಿರುದ್ಧ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಒಂದು ಸಣ್ಣ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು IPL ನ 3ನೇ ಪಂದ್ಯ RR ಮತ್ತು CSK ನಡುವೆ ಆದ್ರೆ ಪಂದ್ಯ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ CSK ತಂಡ IPL ಅಲ್ಲೇ ಈ ರೀತಿ ಕಳಪೆ ಬ್ಯಾಟಿಂಗ್ ಮಾಡುತ್ತಾ ಮತ್ತು ಈ ವರ್ಷ ಮೊದಲನೇ ಪಂದ್ಯದಲ್ಲಿ ಈ ರೀತಿ ಕಳಪೆ ಬ್ಯಾಟಿಂಗ್ ತೋರಿಸುತ್ತಾ ಅಂತಂದು ಎಲ್ಲರೂ ಕೂಡ ಬೈದ್ರು. ಆ ರೇಂಜ್ ಗೆ ಆದ್ರೆ ಬ್ಯಾಟಿಂಗ್ ತೋರಿಸಿದ್ರಂತಾನೆ ಹೇಳ್ಬೋದು CSK ನ ಬ್ಯಾಟರ್ಸ್. ಯಾಕಂತಂದ್ರೆ ಟಾಪ್ ಆರ್ಡರ್ ಒಬ್ರು ಕೂಡ 10 ಡಿಜಿಟ್ ರನ್ಸ್ ಆಡ್ಲೇ ಇಲ್ಲ. ಆ ರೇಂಜ್ ಗೆ ಆದ್ರೆ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ಒಂದೇನಂತಂದ್ರೆ CSK ಬ್ಯಾಟರ್ಸ್ ಒಳ್ಳೆಯ ಲಯದಲ್ಲಿದ್ದಾರೆ ಮತ್ತು CSK ತಂಡ ಇವತ್ತು ಗೆಲ್ಬಹುದು ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಅದು ಗೇಮ್ ನ ಉಲ್ಟಾ ಪಲ್ಟಾ ಮಾಡಿ ಬಿಡ್ತಾರೆ ಅಂತಾನೆ ಹೇಳ್ಬೋದು ರಾಜಸ್ಥಾನದ ಬೌಲರ್ಸ್ ಗಳು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 127 ರನ್ ಆದ್ರೆ ಹೊಡಿತಾರೆ, ಆಲ್ಔಟ್ ಕೂಡ ಆಗ್ತಾರೆ. ಇಲ್ಲಿ ಒಂದೇ ನೋಡ್ಬೇಕಾಗಿದ್ದಂತಂದ್ರೆ ಯಂಗ್ಸ್ಟರ್ಸ್ ತುಂಬಿರುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ರೀತಿ ಹೀನಾಯವಾಗಿ ಕಳಪೆ ಬ್ಯಾಟಿಂಗ್ ತೋರಿಸೋದು ನೋಡಿ ಎಲ್ಲರೂ ಕೂಡ ನಗ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ತೋರಿಸಿದ್ರು ಚೆನ್ನೈನ ಸೂಪರ್ ಕಿಂಗ್ಸ್ ಬ್ಯಾಟರ್ಸ್. ಇಲ್ಲಿ ಒಂದೇನಂತಂದ್ರೆ ಎಲ್ಲ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ನಾನು ಯಾವ ತರ ಆಡ್ಬೇಕು ನಾನು ಅದೇ ರೀತಿಯಿಂದ ಆಡುತ್ತೇನೆ ಮತ್ತು ಯಾವುದೇ ಗ್ರೌಂಡ್ ಆಗಿರ್ಲಿ ಯಾವ ಬೌಲರ್ ಆಗಿರ್ಲಿ ನಾನು ಹೊಡಿಯೋಕೆ ನೋಡುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಮಾತ್ರ ಅಬ್ಬರದಿಂದ ಬ್ಯಾಟಿಂಗ್ ಆದ್ರೆ ಮಾಡಿದರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 127 ರನ್ ಗಳಿಗೆ ಆಲ್ಔಟ್ ಆಗ್ತಾರೆ. ಇನ್ನು 128 ಚೇಸ್ ಮಾಡೋಕೆ ಬಂದಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಇನ್ನು ಓಪನರ್ಸ್ ಆಗಿ ವೈಭವ್ ಸೂರ್ಯವಂಶಿ ಮತ್ತು SSV ಜೈಸ್ವಾಲ್ ಆದ್ರೆ ಬರ್ತಾರೆ. ಜೈಸ್ವಾಲ್ 38 ರನ್ ಆಡಿದ್ರೆ ವೈಭವ್ ಸೂರ್ಯವಂಶಿ 52 ರನ್ ಆದ್ರೆ ಆಡ್ತಾರೆ. ಕೇವಲ 15 ಬಾಲ್ಗಳಲ್ಲಿ ಅರ್ಧ ಶತಕ ಪೂರೈಸುವ ಮೂಲಕ ರಾಜಸ್ಥಾನ ಪರವಾಗಿ ಅತಿ ವೇಗದ 3ನೇ ಅರ್ಧ ಶತಕ ಕೂಡ ಆಯ್ತು ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿದು. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಇದರಲ್ಲಿ 4 4 5 6 305 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಎಲ್ಲ ಬ್ಯಾಟರ್ ಗಳು ಈ ಗ್ರೌಂಡ್ ನಲ್ಲಿ ಬಂದ್ಬಿಟ್ಟು ಸ್ಟ್ರಗಲ್ ಮಾಡ್ತಾ ಇದ್ರೆ ವೈಭವ್ ಸೂರ್ಯವಂಶಿ ಮಾತ್ರ 300 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ಒಂದೇನು ಚೆನ್ನೈ ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಕೇವಲ 0 ರನ್ಗೆ ಔಟ್ ಆಗಿದ್ರು. ಒಂದೇ ಮೊದಲನೇ ಬಾಲ್ ಅಲ್ಲಿ ಹೊಡೆಯಲು ಹೋಗಿ ಔಟ್ ಆಗಿದ್ರು. ಆದ್ರೆ ಕಾರ್ತಿಕ್ ಶರ್ಮಾ ಅವರ ಬಿಟ್ಟ ಒಂದೇ ಒಂದು ಕ್ಯಾಚ್ ನಿಂದಾಗಿ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ನೋಡಿ ಇಡೀ ಕ್ರಿಕೆಟ್ ನ ಪ್ರೇಮಿಗಳೇ ದಂಗಾಗಿದ್ದಾರೆ. ಈ ರೀತಿ 15 ವರ್ಷದ ಯುವಕ ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ನಮ್ಗೆಲ್ಲ ಅಚ್ಚರಿ ಆಗುತ್ತಾ ಇದೆ ಮತ್ತು ಇದು ಅಚ್ಚರಿಯ ಸಂಗತಿ ಮತ್ತು ಅಚ್ಚರಿಯ ವಿಷಯ ಅಂತಂದು ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆ. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.